ನಮ್ಮ ಜೊತೆ ಮಾಜಿ ಸಚಿವರಾದಂತ ಸಿ ಪಾಟೀಲ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಬಿಡದಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಸೊ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಒಂದಷ್ಟು ಲ್ಯಾಂಡ್ಗಳಿದೆ, ಅಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ಅನ್ನೋದು. ಸೊ ಇಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಆಗ್ತಿಲ್ಲ, ಯಾವ ರೀತಿಯಾಗಿ ನೋಡ್ತೀರಾ ಸರ್? ಬಿಡದಿ ಪ್ರಕರಣ ಇದನ್ನು ನೋಡಿದಾಗ ಇದೊಂದು ರಿಯಲ್ ಎಸ್ಟೇಟ್ ಮಾಫಿಯಾದ ಕೆಲಸ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡು ಒಂದು ತಿಂಗಳ ಮೇಲಾಯಿತು. ಯಾವುದೇ ಒಂದು ಅಭಿವೃದ್ಧಿಯ ಕಾಮಗಾರಿಗಳ ಫೈಲಿಗೆ ಸಹಿ ಹಾಕಿದ್ದನ್ನು ನಾನು ನೋಡಿಲ್ಲ. ಕೇವಲ ಅವರ ಮೂಲಭೂತ ವೃತ್ತಿ ಏನಿತ್ತು ರಿಯಲ್ ಎಸ್ಟೇಟ್, ಅದರ ಕಡೆ ಗಮನ ಹರಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಭೀಕರ ಬರಗಾಲ ತಲೆದೋರಿದೆ. ಈಗಾಗಲೇ ಡಿವಿಷನಲ್ ಮೀಟಿಂಗ್ ಮಾಡಿಕೊಂಡು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಪ್ರಪ್ರಥಮವಾಗಿ ಅವರು ರಾಜ್ಯದಲ್ಲಿ ಬರಗಾಲವನ್ನು ಘೋಷಣೆ ಮಾಡಬೇಕಿತ್ತು. ಅದನ್ನು ಹೊರತುಪಡಿಸಿ ಈ ರಿಯಲ್ ಎಸ್ಟೇಟ್ ದಂಧೆ ಬಿಟ್ಟು ರಾಜ್ಯದ ಪರವಾಗಿ ಆಡಳಿತ ಮಾಡಬೇಕು. ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಕಳೆದ 3.5 ವರ್ಷಗಳಿಂದ ಯಾವುದೇ ಅನುದಾನ ಸಿಕ್ಕಿಲ್ಲ. ಅನುದಾನವನ್ನು ಬಿಡುಗಡೆ ಮಾಡಿ ತಾರತಮ್ಯವನ್ನು ಬಗೆಹರಿಸಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅಲ್ಲಿ ನಾನು ಮನವಿ ಮಾಡ್ತೇನೆ. ಸಿಎಂ ಬಹಳಷ್ಟು ಪಟ್ಟು ಹಿಡಿದಿದ್ದಾರೆ, ಮಾಡೇ ಮಾಡ್ತೀವಿ, ಎಷ್ಟು ಜನ ರೈತರು ಭೂಮಿ ಕೊಟ್ಟರು ಓಕೆ, ಅಷ್ಟಕ್ಕೆ ಟೌನ್ಶಿಪ್ ಮಾಡ್ತೀವಿ, ಉಳಿದವರು ಬೇಕಾದ್ರೆ ಅವ್ರ ಜಮೀನನ್ನು ಅವ್ರು ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಧಿಕಾರದ ಒಂದು ಮದ ಅಂತಿರೋ ಇನ್ನೊಂದು ಶಬ್ದ ಅಂತಿರೋ ಗುರ್ತಿಲ್ಲ. 1980ರಲ್ಲಿ ಗುಂಡೂರಾವ್ ಸರ್ಕಾರ ರೈತ ವಿರೋಧಿ ನೀತಿಯನ್ನು ಅಳವಡಿಸಿಕೊಂಡಾಗ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರ ಬಂತು. 2028ಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಯು ಆರ್ ವೆಲ್ಕಮಿಂಗ್ ವಿತ್ ರೆಡ್ ಕಾರ್ಪೆಟ್. ಸರ್, ಈಗ ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೀರಾ? ಯಾಕಂತಂದ್ರೆ ಈಗಾಗಲೇ ಈ ಬಗ್ಗೆ ಹೋರಾಟವನ್ನು ಮಾಡ್ತಾ ಇದ್ರ, ಸಮಿತಿ ಮಾಡಿದ್ದಾರೆ, ಅದು ರಿಪೋರ್ಟ್ ಬರೋದಕ್ಕೆ 3 ತಿಂಗಳಾದ್ರೂ ಆಗ್ಬೋದು, 4 ತಿಂಗಳಾದ್ರೂ ಆಗ್ಬೋದು. ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀರಾ? ಅಧಿವೇಶನದಲ್ಲಿ ಖಂಡಿತವಾಗಿ ಚರ್ಚೆ ಮಾಡ್ತೇವೆ. ಅವರಿಗೆ ಬಹುಮತ ಇದೆ. ಕಮಿಟಿಯದ ಮುಖ್ಯಮಂತ್ರಿಗಳು ಯಾವಾಗ ಮನಸ್ಸು ಮಾಡ್ತಾರೋ ಅವಾಗ ರಿಪೋರ್ಟ್ ಬರುತ್ತೆ. ಕಮಿಟಿ ರಿಪೋರ್ಟ್ ಸಿದ್ಧ ಮಾಡಿ ಇಲ್ಲಿ ಮುಖ್ಯಮಂತ್ರಿಗಳ ಕಚೇರಿಯಿಂದನೇ ಕಮಿಟಿ ರಿಪೋರ್ಟ್ ಹೋಗಿರುತ್ತೆ. ಅದಕ್ಕೆ ಕಮಿಟಿಯ ಸದಸ್ಯರು ಸಹಿ ಮಾಡಿ ಕೊಡೋದಷ್ಟೇ ಬಾಕಿ ಇರುತ್ತೆ. ಇದಿಷ್ಟು ಮಾಜಿ ಸಚಿವರು ಶಾಸಕರಾದಂತಹ ಸಿ ಪಾಟೀಲ್ ಅವರ ಮಾತು. ಕ್ಯಾಂಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಮಾಜಿ ಸಚಿವರಾದಂತಹ ಸಿ ಪಾಟೀಲ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಬಿಡದಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಸೊ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಒಂದಷ್ಟು ಲ್ಯಾಂಡ್ಗಳಿದೆ, ಅಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ಅನ್ನೋದು. ಸೊ ಇಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಆಗ್ತಿಲ್ಲ, ಯಾವ ರೀತಿಯಾಗಿ ನೋಡ್ತೀರಾ ಸರ್? ಬಿಡದಿ ಪ್ರಕರಣ ಇದನ್ನು ನೋಡಿದಾಗ ಇದೊಂದು ರಿಯಲ್ ಎಸ್ಟೇಟ್ ಮಾಫಿಯಾದ ಕೆಲಸ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡು ಒಂದು ತಿಂಗಳ ಮೇಲಾಯಿತು. ಯಾವುದೇ ಒಂದು ಅಭಿವೃದ್ಧಿಯ ಕಾಮಗಾರಿಗಳ ಫೈಲಿಗೆ ಸಹಿ ಹಾಕಿದ್ದನ್ನು ನಾನು ನೋಡಿಲ್ಲ. ಕೇವಲ ಅವರ ಮೂಲಭೂತ ವೃತ್ತಿ ಏನಿತ್ತು ರಿಯಲ್ ಎಸ್ಟೇಟ್, ಅದರ ಕಡೆ ಗಮನ ಹರಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಭೀಕರ ಬರಗಾಲ ತಲೆದೋರಿದೆ. ಈಗಾಗಲೇ ಡಿವಿಷನಲ್ ಮೀಟಿಂಗ್ ಮಾಡಿಕೊಂಡು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಪ್ರಪ್ರಥಮವಾಗಿ ಅವರು ರಾಜ್ಯದಲ್ಲಿ ಬರಗಾಲವನ್ನು ಘೋಷಣೆ ಮಾಡಬೇಕಿತ್ತು. ಅದನ್ನು ಹೊರತುಪಡಿಸಿ ಈ ರಿಯಲ್ ಎಸ್ಟೇಟ್ ದಂಧೆ ಬಿಟ್ಟು ರಾಜ್ಯದ ಪರವಾಗಿ ಆಡಳಿತ ಮಾಡಬೇಕು. ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಕಳೆದ 3.5 ವರ್ಷಗಳಿಂದ ಯಾವುದೇ ಅನುದಾನ ಸಿಕ್ಕಿಲ್ಲ. ಅನುದಾನವನ್ನು ಬಿಡುಗಡೆ ಮಾಡಿ ತಾರತಮ್ಯವನ್ನು ಬಗೆಹರಿಸಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅಲ್ಲಿ ನಾನು ಮನವಿ ಮಾಡ್ತೇನೆ. ಸಿಎಂ ಬಹಳಷ್ಟು ಪಟ್ಟು ಹಿಡಿದಿದ್ದಾರೆ, ಮಾಡೇ ಮಾಡ್ತೀವಿ, ಎಷ್ಟು ಜನ ರೈತರು ಭೂಮಿ ಕೊಟ್ಟರು ಓಕೆ, ಅಷ್ಟಕ್ಕೆ ಟೌನ್ಶಿಪ್ ಮಾಡ್ತೀವಿ, ಉಳಿದವರು ಬೇಕಾದ್ರೆ ಅವ್ರ ಜಮೀನನ್ನು ಅವ್ರು ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಧಿಕಾರದ ಒಂದು ಮದ ಅಂತಿರೋ ಇನ್ನೊಂದು ಶಬ್ದ ಅಂತಿರೋ ಗುರ್ತಿಲ್ಲ. 1980ರಲ್ಲಿ ಗುಂಡೂರಾವ್ ಸರ್ಕಾರ ರೈತ ವಿರೋಧಿ ನೀತಿಯನ್ನು ಅಳವಡಿಸಿಕೊಂಡಾಗ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರ ಬಂತು. 2028ಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಯು ಆರ್ ವೆಲ್ಕಮಿಂಗ್ ವಿತ್ ರೆಡ್ ಕಾರ್ಪೆಟ್. ಸರ್, ಈಗ ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೀರಾ? ಯಾಕಂತಂದ್ರೆ ಈಗಾಗಲೇ ಈ ಬಗ್ಗೆ ಹೋರಾಟವನ್ನು ಮಾಡ್ತಾ ಇದ್ರ, ಸಮಿತಿ ಮಾಡಿದ್ದಾರೆ, ಅದು ರಿಪೋರ್ಟ್ ಬರೋದಕ್ಕೆ 3 ತಿಂಗಳಾದ್ರೂ ಆಗ್ಬೋದು, 4 ತಿಂಗಳಾದ್ರೂ ಆಗ್ಬೋದು. ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀರಾ? ಅಧಿವೇಶನದಲ್ಲಿ ಖಂಡಿತವಾಗಿ ಚರ್ಚೆ ಮಾಡ್ತೇವೆ. ಅವರಿಗೆ ಬಹುಮತ ಇದೆ. ಕಮಿಟಿಯದ ಮುಖ್ಯಮಂತ್ರಿಗಳು ಯಾವಾಗ ಮನಸ್ಸು ಮಾಡ್ತಾರೋ ಅವಾಗ ರಿಪೋರ್ಟ್ ಬರುತ್ತೆ. ಕಮಿಟಿ ರಿಪೋರ್ಟ್ ಸಿದ್ಧ ಮಾಡಿ ಇಲ್ಲಿ ಮುಖ್ಯಮಂತ್ರಿಗಳ ಕಚೇರಿಯಿಂದನೇ ಕಮಿಟಿ ರಿಪೋರ್ಟ್ ಹೋಗಿರುತ್ತೆ. ಅದಕ್ಕೆ ಕಮಿಟಿಯ ಸದಸ್ಯರು ಸಹಿ ಮಾಡಿ ಕೊಡೋದಷ್ಟೇ ಬಾಕಿ ಇರುತ್ತೆ. ಇದಿಷ್ಟು ಮಾಜಿ ಸಚಿವರು ಶಾಸಕರಾದಂತಹ ಸಿ ಪಾಟೀಲ್ ಅವರ ಮಾತು. ಕ್ಯಾಂಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.